ಓಕೆ, ಫೈನಲಿ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ಸ್ಮಾರ್ಟ್ಫೋನ್ ಇದೆ. ಇದು ಸ್ಯಾಮ್ಸಂಗ್ ಅವರು ಲಾಂಚ್ ಮಾಡುವಂಥ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೋಸ್ಟ್ ಪ್ರೀಮಿಯಂ ಸ್ಮಾರ್ಟ್ಫೋನು. ಇದಕ್ಕಿಂತ ಜಾಸ್ತಿ ಬೆಲೆಯ ಸ್ಮಾರ್ಟ್ಫೋನು ಸ್ಯಾಮ್ಸಂಗಲ್ಲಿ ಸಿಗಲ್ಲ. ಇದರ ಜೊತೆಗೆ 2 ಕೇಸನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ. ಒಂದರಲ್ಲಿ S Pen ಕೂಡ ಸಿಗ್ತಾ ಇದೆ. ಈ ಒಂದು ಫೋನಲ್ಲಿ S Pen ಸಿಗಲ್ಲ, ಸೊ ಸಪ್ರೇಟಾಗಿ ಕೇಸ್ನ ಮುಖಾಂತರ ನೀವು S Penನ ಯೂಸ್ ಮಾಡ್ಬೋದು. ನಾನಿವತ್ತು ಈ ಫೋನ್ನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ಫೋನ್ಗೆ 1,65,000 ರೂಪಾಯಿ ಕೊಡ್ಬೋದಾ ಅಂಥದ್ದೇನಿದೆ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಅನ್ಬಾಕ್ಸ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಒಂದು ಫೋನ್ನ ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಫೋನು, ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಒಂದು USB Type-C ಇಂದ Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ಲು. ಅದನ್ನು ಬಿಟ್ಟರೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಮ್ ಆಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ, ಯಾವುದೇ ಚಾರ್ಜರ್ ಸಿಗಲ್ಲ. ಆದರೆ ಒಂದು ಸ್ಮಾರ್ಟ್ಫೋನು ಕೇವಲ 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಅದನ್ನು ನೀವು ಸಪ್ರೇಟಾಗಿ ತೊಗೊಬೇಕು. 25 ವ್ಯಾಟು 1,65,000 ರೂಪಾಯಿಗೆ. ಇನ್ನು ಈ ಸ್ಮಾರ್ಟ್ಫೋನ್ನ ಜೊತೆಗೆ ನಮಗೆ ಇವರು ಎಕ್ಸ್ಟ್ರಾ ಬ್ಯಾಕ್ ಕವರ್ಗಳನ್ನ, ಬ್ಯಾಕ್ ಕೇಸನ್ನು ಕಳಿಸ್ಕೊಟ್ಟಿದ್ದಾರೆ. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಒಂದು S Penನ ಹೊಂದಿರುವಂಥ ಬ್ಯಾಕ್ ಕೇಸು. ತುಂಬ ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ S Pen ಆಯಿತಾ. ಜೊತೆಗೆ ಎಕ್ಸ್ಟ್ರಾ ಟಿಪ್ಸನ್ನು ಕೂಡ ಕೊಟ್ಟಿದ್ದಾರೆ. ಮುಂದೆ ಏನು ನಿಬ್ ಬರುತ್ತಲ್ವ ಅದನ್ನು ಕೂಡ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಕೇಸ್ನ ಕ್ವಾಲಿಟಿ ಕೂಡ ತುಂಬ ಸಾಲಿಡ್ ಆಗಿದೆ. ಈ ಒಂದು ಬಾಕ್ಸ್ ಮೇಲೆ ಪ್ರೈಸು 8,500 ರೂಪಾಯಿ ಇದೆ. ಮೋಸ್ಟ್ಲಿ ಒಂದು 5,000 ರೂಪಾಯಿಗೆ ಸೇಲ್ ಮಾಡ್ಬೋದು ಅಂತ ಕಾಣುತ್ತೆ. ಒಟ್ಟಿಗೆ ಸಾಲಿಡ್ ಆಗಿದೆ ಕೇಸ್ ಮಾತ್ರ. ಇನ್ನು ಈ ಸ್ಮಾರ್ಟ್ಫೋನಿಂದು ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಒಂದು ಫೋಲ್ಡಬಲ್ ಸ್ಮಾರ್ಟ್ಫೋನಿಂದು ವೆಯ್ಟು 239 ಗ್ರಾಮ್ ವೆಯ್ಟ್ ಇದೆ. ಕಂಪೇರ್ ಮಾಡೋದಕ್ಕೆ ಹೋದರೆ ನನ್ನ ಹತ್ರ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಈ ಒಂದು ಫೋಲ್ಡಬಲ್ ಫೋನ್ಗಿಂತ ಬರೀ 6 ಗ್ರಾಮ್ ಮಾತ್ರ ಲೈಟ್ ವೆಯ್ಟ್ ಇರುವಂಥದ್ದು. ಬರೀ 6 ಗ್ರಾಮ್. ಸೊ ಮೇಜರ್ ಡಿಫ್ರೆನ್ಸ್ ಇರಲ್ಲ. ನಾವು ಅನ್ಕೋತೀವಿ ಇದು ಫೋಲ್ಡಬಲ್ ಆಗಿರೋದ್ರಿಂದ, ತುಂಬ ದೊಡ್ಡ ಡಿಸ್ಪ್ಲೇ ಇರೋದ್ರಿಂದ ಸ್ವಲ್ಪ ಜಾಸ್ತಿ ವೆಯ್ಟ್ ಇರುತ್ತೆ ಅಂತ. ಬಟ್ ಆ ರೀತಿ ಅಲ್ಲ, ಹೆವಿ ಲೈಟ್ ವೆಯ್ಟ್ ಮಾಡಿದ್ದಾರೆ ಈ ಸಲ. ಹೆವಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಾನು ಅಂದ್ಕೊಂಡೆ ಈ ಸಲ ಈ ಫೋನ್ಗೆ ಟೈಟೇನಿಯಂ ಫ್ರೇಮ್ನ ಹಾಕ್ತಾರೆ ಅಂತ, ಬಟ್ ಆ ರೀತಿ ಮಾಡಿಲ್ಲ. ಇವರೇನೋ ಆರ್ಮರ್ ಅಲ್ಯೂಮಿನಿಯಂ ಫ್ರೇಮನ್ನು ಹಾಕಿದಾರಂತೆ. ಒಂದು ಲೆವೆಲ್ಲಿಗೆ ಲೈಟ್ ಆಗಿದೆ. ಹಿಂಜ್ ಡಿಸೈನ್ ಅಂತೂ ಸಾಲಿಡ್ ಆಗಿದೆ ಆಯಿತಾ. ಮತ್ತು ಕ್ರೀಸನ್ನು ಒಂದು ಲೆವೆಲಿಗೆ ಕಡಿಮೆ ಮಾಡಿರೋ ರೀತಿ ಇದೆ. ನಮಗೆ ಈ ಫೋನ್ನ ಬ್ಯಾಕ್ ಸೈಡ್ ಏನಿದೆ ಈ ಎರಡೂ ಕೂಡ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ಸ್ಟ್ರಾಂಗೆಸ್ಟ್ ಗೊರಿಲ್ಲಾ ಗ್ಲಾಸ್ ಹಾಕಿದ್ದಾರೆ. ಈ ಕಡೆನೂ ಕೂಡ ಫೋಲ್ಡಬಲ್ ಗ್ಲಾಸ್ ಅಂತ ಅಂತಾರೆ. ಆದರೆ ಅಷ್ಟೊಂದು ಮಾಮೂಲಿ ಹಿಂದೆ ಇರುವಂಥ ಗ್ಲಾಸಷ್ಟು ಇದು ಸಾಲಿಡ್ ಆಗಿರಲ್ಲ. ಸೊ ಅದರಿಂದ ಕೇರ್ಫುಲ್ಲಾಗಿ ಯೂಸ್ ಮಾಡಿದ್ರೆ ಒಳ್ಳೆಯದು ಆಯಿತಾ. ಏನು ಪ್ಲಾಸ್ಟಿಕ್ ಇರುತ್ತೆ ಒಂಥರ ಅದೇ ಲೆವೆಲಿಂದು ಸ್ಟ್ರೆಂತ್ ಇರುತ್ತೆ, ಬೇಗ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕೇರ್ಫುಲ್ ಆಗಿರಿ. ಬೆಸಲ್ ನಮಗೆ ಒಂದು ಲೆವೆಲಿಗೆ ಕಡಿಮೆ ಇದೆ, ಹೆವಿ ಕಡಿಮೆ ಏನಲ್ಲ. ಫೋಲ್ಡಬಲ್ಗಳು ನೋಡಿಕೊಂಡ್ರೆ ಒಂದು ಲೆವೆಲಿಗೆ ಕಡಿಮೆ ಇದೆ ಆಯಿತಾ. ಮತ್ತು ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಫೋಲ್ಡ್ ಆಗಿದ್ದಾಗ 12.2 mm ಥಿಕ್ನೆಸ್ಸು, ಓಪನ್ ಆಗಿದ್ದಾಗ ಕೇವಲ 5.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಜೊತೆಗೆ ಇದಕ್ಕೆ IP ರೇಟಿಂಗ್ ಬೇರೆ ಕೊಟ್ಬಿಟ್ಟಿದ್ದಾರೆ ಆಯಿತಾ. IP48 ಡಸ್ಟ್ ಮತ್ತು ನಮಗೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಯೂಶಲಿ ಫೋಲ್ಡಬಲ್ಗಳಿಗೆ X8 ಕೊಡ್ತಾರೆ, ಇವರು ಒಂದು ಲೆವೆಲ್ನ ಡಸ್ಟ್ ರೆಸಿಸ್ಟೆನ್ಸನ್ನು ಕೊಟ್ಟಿದ್ದಾರೆ 48 ಆಗಿರೋದ್ರಿಂದ. ಸೊ ಇನ್ನು ಈ ಫೋನಲ್ಲಿ ನಮಗೆ USB Type-C ಪೋರ್ಟ್ ಸಿಗ್ತಾ ಇದೆ. ಹೆಡ್ಫೋನ್ ಜಾಕ್ ಸಿಗಲ್ಲ. ಡ್ಯುಯಲ್ ಸಿಮ್ ಸ್ಲಾಟು. ಸೊ 2 ಸಿಮ್ಮನ್ನು ಮಾತ್ರ ನೀವು ಹಾಕೊಬೋದು. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಹಿಂದ್ಗಡೆ ಒಂಥರ ಯುನೀಕ್ ಕಲರಿಂದು ಏನು ಫ್ರೇಮ್ ಕಲರ್ ಇದೆ ಅಲ್ವಾ, ನಂದು ಏನು ಟೈಟೇನಿಯಂ ಕಲರ್ ಇದೆ, ಕ್ಲೋಸ್ ಟು ಅದೇ ಗ್ರೇ ಕಲರ್ ಫಿನಿಶ್ ನಿಮಗೆ ಸಿಗ್ತಾ ಇದೆ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ಪು ಚೆನ್ನಾಗಿ ಕಾಣುತ್ತೆ. ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ ಮಾತ್ರ. ನಿಮಗೆ ಈ ಫೋನು ಇನ್ನೂ 2 ಕಲರಲ್ಲಿ ಸಿಗುತ್ತೆ, ಪಿಂಕು ಮತ್ತು ನೇವಿ. ಸೊ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ಸ್ ನೀವು ತೊಗೊಬೋದು ನಿಮ್ಮ ಹತ್ರ ಇಷ್ಟು ಬಡ್ಜೆಟ್ ಇದ್ದರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ 2 ಡಿಸ್ಪ್ಲೇ ಇದೆ. ಮೇನ್ ಡಿಸ್ಪ್ಲೇ ಬಂದ್ಬಿಟ್ಟು 7.6 ಇಂಚಿನ LTPO ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇ 2x ಅಂತ ಆಯಿತಾ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ.
2600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಹೊಂದಿರುವಂಥ ಡಿಸ್ಪ್ಲೇ ಚೆನ್ನಾಗಿದೆ, ಒಂದು ಲೆವೆಲ್ಗೆ ವಿವಿಡ್ ಆಗಿದೆ. ಹಿಂದ್ಗಡೆ ಇರುವಂಥ ಸೆಕೆಂಡ್ರಿ ಡಿಸ್ಪ್ಲೇ ಕೂಡ ತುಂಬ ದೊಡ್ಡ ಡಿಸ್ಪ್ಲೇ, 6.3 ಇಂಚಿಂದು ಒಂಥರ ಫುಲ್ HD ರೆಸೊಲ್ಯೂಷನ್. ನೋಡೋದಕ್ಕೆ ಹೋದರೆ HD+ ಅಂತ ಬರುತ್ತೆ. ಓವರಾಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ ಒಂಥರ ಫುಲ್ HD ರೆಸೊಲ್ಯೂಷನ್ ನಮಗೆ ಸಿಗುತ್ತೆ. ಇದು ಕೂಡ LTPO 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ ಸೇಮ್ ಡೈನಮಿಕ್ ಅಮೋಲೆಡ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಎರಡೂ ಕೂಡ 16 ಮಿಲಿಯನ್ ಕಲರ್ಸ್ನ ಸಪೋರ್ಟ್ ಮಾಡುತ್ತೆ ಅಂತ ಇದ್ದಾರೆ. ಸೊ 10 ಬಿಟ್ ಆಗೋದಿಲ್ಲ ಅಂತ ಕಾಣುತ್ತೆ. ನೋಡೋದಕ್ಕೆ ಹೋದರೆ ಡಿಸ್ಪ್ಲೇ ಚೆನ್ನಾಗಿದೆ ಒಂದು ಲೆವೆಲ್ಗೆ. 2 ಡಿಸ್ಪ್ಲೇ ಇದೆ. ನೀವು ಮೆಜಾರಿಟಿ ಆಫ್ ದ ಟೈಮು ಈ ಸೆಕೆಂಡರಿ ಡಿಸ್ಪ್ಲೇನ ಓಪನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಡಿಸ್ಪ್ಲೇ ತುಂಬ ದೊಡ್ಡದಾಗಿರೋದ್ರಿಂದ, ನಮ್ಮ ಫೋನ್ ಸೈಜೇ ಇರೋದ್ರಿಂದ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ವರ್ಕು ಇಲ್ಲೇ ಆಗಿಬಿಡುತ್ತೆ, ಆಯಿತಾ. ರೇರ್ ಕೇಸಸ್ಸಲ್ಲಿ, ಫಾರ್ ಎಕ್ಸಾಂಪಲ್ ನೀವೇನೋ ಗೇಮ್ ಆಡಬೇಕು ಅಥವಾ ನೀವೇನಾದರೂ ಮೂವಿ ನೋಡಬೇಕು ದೊಡ್ಡ ಸ್ಕ್ರೀನಲ್ಲಿ, ಯೂಟ್ಯೂಬ್ ವಿಡಿಯೋ ನೋಡಬೇಕು ಅನ್ನೋ ಟೈಮಲ್ಲಿ ಮಾತ್ರ, ಅಥವಾ ಏನೋ ನೋಟಲ್ಲಿ ಏನೋ ಬರ್ಕೋಬೇಕು ಆ ಟೈಮಲ್ಲಿ ಮಾತ್ರ ನೀವು ಓಪನ್ ಮಾಡ್ತಿರೋ ಹೊರತು ಪ್ರತಿಯೊಂದು ಕೆಲಸ ಇವನು ಸಣ್ಣ ಡಿಸ್ಪ್ಲೇನಲ್ಲೇ ಆಗಿಬಿಡುತ್ತೆ. ಸೊ ಮೆಜಾರಿಟಿ ಜನ ಸುಮಾರು ಒಂದು 80 to 90% ಆಫ್ ದ ಟೈಮು ಈ ಸೆಕೆಂಡರಿ ಡಿಸ್ಪ್ಲೇನಲ್ಲೇ ಕೆಲಸವನ್ನು ಮಾಡ್ಕೊಂಡ್ಬಿಡ್ತಾರೆ. ಸೊ ಒಳ್ಳೆ ವಿಷಯ, ಚೆನ್ನಾಗಿ ಡಿಸೈನ್ ಬಿಲ್ಡ್ ಕ್ವಾಲಿಟಿಯನ್ನು ಕೊಟ್ಟಿದ್ದಾರೆ. ಓವರಾಲ್ ನೋಡೋದಕ್ಕೆ ಹೋದರೆ ಡಿಸ್ಪ್ಲೇ ಚೆನ್ನಾಗಿದೆ ಒಂದು ಲೆವೆಲ್ಗೆ, ಬಟ್ S24 ಅಲ್ಟ್ರಾ ಅಷ್ಟು ಡಿಸ್ಪ್ಲೇ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ನಿಮಗೆ ಅಪ್ ಟು 12 GB ರ್ಯಾಮು ಮತ್ತು ಅಪ್ ಟು 1 TB ಸ್ಟೋರೇಜ್ ತನಕ ಕೂಡ ವೇರಿಯಂಟ್ಗಳು ಸಿಗುತ್ತೆ. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5X ರ್ಯಾಮು, ಟಾಪ್ ನಾಚು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 4.0 ಸ್ಟೋರೇಜು, ಸೂಪರ್ ವಿಷಯ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಆಬ್ವಿಯಸ್ಲಿ ಮೋಸ್ಟ್ ಪವರ್ಫುಲ್ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಕೊಟ್ಟಿದ್ದಾರೆ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂತದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ ಕ್ಲೋಸ್ ಟು 14.5 ಲಕ್ಷ, ಅಪ್ರಾಕ್ಸಿಮೇಟ್ಲಿ 14.5 ಲಕ್ಷ ರೇಟಿಂಗನ್ನು ಕೊಡ್ತಾ ಇದೆ. ಈ ಬೆಂಚ್ ಮಾರ್ಕನ್ನು ಚೆಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಬ್ಯಾಟ್ರಿ ಡ್ರೈನ್ ಬಂದ್ಬಿಟ್ಟು ಕ್ಲೋಸ್ ಟು 6-7% ಆಯ್ತು. ಏನಕ್ಕೆ ಅಂತ ದೊಡ್ಡ ಡಿಸ್ಪ್ಲೇನಲ್ಲಿ ಬೆಂಚ್ ಮಾರ್ಕ್ ಚೆಕ್ ಮಾಡ್ತಿರ್ಬೇಕಾದ್ರೆ ಡಿಸ್ಪ್ಲೇ ಸ್ವಲ್ಪ ಜಾಸ್ತಿ ಪವರ್ನ ಕನ್ಸ್ಯೂಮ್ ಮಾಡುತ್ತೆ ಮತ್ತು ಪ್ರೊಸೆಸರ್ ಕೂಡ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಬ್ಯಾಟ್ರಿ ಡ್ರೈನ್ ಆಗಿದೆ. ಇನ್ನು ಟೆಂಪ್ರೇಚರ್ ವೇರಿಯೇಷನ್ನು ನಾರ್ಮಲ್ ಆಗೇ ಇತ್ತು, ಮ್ಯಾಕ್ಸಿಮಮ್ 44 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಚೆಕ್ ಮಾಡೋಕ್ಕಿಂತ ಮುಂಚೆ 37 ಇತ್ತು. ನಂಗೆ ಅನ್ನಿಸ್ತಂಗೆ ನಾರ್ಮಲ್ ಅನ್ಕೋತೀನಿ. ಕಳೆದ ವರ್ಷ ಏನು Z Fold 5 ಈ ವೇಪರ್ ಚೇಂಬರ್ ಕೊಟ್ಟಿದ್ರು, ಅದಕ್ಕಿಂತ 1.6 ಟೈಮ್ ದೊಡ್ಡ ವೇಪರ್ ಚೇಂಬರನ್ನು ಈ ಒಂದು ಫೋನಲ್ಲಿ ಹಾಕಿದ್ರಂತೆ. ಸೊ ತುಂಬ ಚೆನ್ನಾಗಿ ಈ ಡೆಸಿಪೇಷನ್ ಆಗುತ್ತೆ ಅಂತ ಸ್ಯಾಮ್ಸಂಗ್ ಅವರು ಕ್ಲೈಮ್ ಮಾಡ್ತಾರೆ. ಜೊತೆಗೆ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಇದರಲ್ಲಿ BGMI ಎಕ್ಸ್ಟ್ರೀಮ್ ಪ್ಲಸ್ಗೆ ಹೋಗುತ್ತೆ, ಆಯಿತಾ. ಸ್ಮೂತಲ್ಲಿ ಎಕ್ಸ್ಟ್ರೀಮ್ ಪ್ಲಸ್ಗೆ ಹೋಗುತ್ತೆ. ಹೆವಿ ಸ್ಮೂತ್ ಎಕ್ಸ್ಪೀರಿಯನ್ಸ್ ನಮಗೆ ಸಿಗುತ್ತೆ ಈ ಒಂದು ಸೆಟ್ಟಿಂಗ್ನಲ್ಲಿ. ಲಿಟ್ರಲಿ ಈ ದೊಡ್ಡ ಡಿಸ್ಪ್ಲೇನಲ್ಲಿ ಆ್ಯಂಡ್ರಾಯ್ಡಲ್ಲಿ BGMI ಮಾಡೋದಿದೆ ಅಲ್ವಾ, ಎಕ್ಸ್ಪೀರಿಯನ್ಸೇ ನೆಕ್ಸ್ಟ್ ಲೆವೆಲ್ಲು. ಈಸಿ ಅನಿಸ್ಬಿಡುತ್ತೆ. ಫ್ಲ್ಯಾಗ್ಶಿಪ್ ಫೋನಲ್ಲಿ ನಾವು ಗೇಮ್ ಮಾಡ್ಬೇಕಾದ್ರೆ ಗೇಮ್ ಈಸಿ ಅನಿಸ್ಬಿಡುತ್ತೆ, ಆಯಿತಾ. ಮತ್ತು ಅಲ್ಟ್ರಾ HDR ಆಪ್ಷನ್ ಸಹ ಇದೆ. ಅದರಲ್ಲಿ ಅಪ್ ಟು ಅಲ್ಟ್ರಾ ತನಕ ಹೋಗುತ್ತೆ. ಗ್ರಾಫಿಕ್ಸ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಇದರಲ್ಲೂ ಕೂಡ ನಿಮಗೆ ಸ್ಮೂತ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ. ಸೊ ಪ್ರೊಸೆಸರ್ ಈ ಪ್ರೈಸ್ ರೇಂಜ್ಗೆ ಟಾಪ್ ನಾಚ್, ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಸಿಗಲ್ಲ. ಇನ್ನು ಈ ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಮಾತಾಡೋಕ್ಕೆ ತುಂಬ ಇದೆ. ಮೇಯ್ನು ಹಿಂದ್ಗಡೆ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡ್ತೀನಿ. ಇದರಲ್ಲಿ ಟೋಟಲ್ 3 ಕ್ಯಾಮ್ರಾ ಇದೆ, ಆಯಿತಾ. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನು, 10 ಮೆಗಾಪಿಕ್ಸೆಲಿಂದು ಟೆಲಿಫೋಟೋ ಲೆನ್ಸ್, ಇದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಕೊಟ್ಟಿದ್ದಾರೆ. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ, ಅಪ್ ಟು 30x ತನಕ ಡಿಜಿಟಲ್ ಝೂಮ್ ಮಾಡುತ್ತೆ. ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲಿ ಕೂಡ ಕೆಲಸವನ್ನು ಮಾಡುತ್ತೆ. ಇನ್ನೊಂದು 12 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು, ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಚೆನ್ನಾಗಿದೆ ಅನ್ನಿಸ್ತು. ಮೈನ್ ಸೆನ್ಸಾರ್ ತೆಗೆಯುವಂಥ ಫೋಟೋ ಡೇಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಫೋಟೋ ತೆಗೆಯುತ್ತೆ. ಪರವಾಗಿಲ್ಲ. ಈ ಟೆಲಿಫೋಟೋ ಲೆನ್ಸ್ ತಂಪಿದ್ದು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ನಾನು ಈ ಫೋನನ್ನು S24 ಅಲ್ಟ್ರಾ ಕಂಪೇರ್ ಮಾಡೋದಕ್ಕೆ ಹೋದರೆ ಆಯಿತಾ, ಈ ಲೆವೆಲ್ಗಿಲ್ಲ, ಆಯಿತಾ. ಕ್ಯಾಮ್ರಾ ಈ ಲೆವೆಲ್ಗಿಲ್ಲ, ಒಟ್ಟಿಗೆ ಚೆನ್ನಾಗಿದೆ, ಆಯಿತಾ. ಕ್ಯಾಮ್ರಾ ಚೆನ್ನಾಗಿದೆ. ಇದನ್ನು ತಗೊಳ್ಳೋರ ಪರ್ಪಸ್ಸು ಹೌದು, ಒಂದು ಒಳ್ಳೆ ಕ್ಯಾಮ್ರಾನೇ ಇದೆ. ಪರ್ಪಸ್ಸು ಒಂದು ರೀತಿ ಮಲ್ಟಿಪರ್ಪಸ್ ರೀತಿ ಕೆಲಸವನ್ನು, ಅಂದರೆ ಟ್ಯಾಬ್ಲೆಟ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತಲ್ವ, ಎರಡೂ ಬೇಕು ಅನ್ನೋರು ತಗೋತಾರೆ. ಕ್ಯಾಮ್ರಾ ಚೆನ್ನಾಗಿದೆ, ದ ಬೆಸ್ಟ್ ಅಂತ ಅನ್ನಲ್ಲ ನಾನು, ಆಯಿತಾ. ದ ಬೆಸ್ಟ್ ಅನ್ನಲ್ಲ, ಒಟ್ಟಿಗೆ ಕ್ಯಾಮ್ರಾ ಚೆನ್ನಾಗಿದೆ. ಸ್ಯಾಂಪಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ಇದರಲ್ಲಿ 2 ಫ್ರಂಟ್ ಕ್ಯಾಮ್ರಾ ಸಿಗ್ತಾ ಇದೆ, ಆಯಿತಾ. ಫಸ್ಟು ಈ ಹೊರಗಡೆ ಇರುವಂಥ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತನಾಡ್ತೀನಿ. ಸೊ ಈ ಹೊರಗಡೆ ಇರುವಂಥ ಫ್ರಂಟ್ ಕ್ಯಾಮ್ರಾ 10 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ, ವೈಡಾಗಿ ಕೂಡ ಇದೆ. f2.2 ಅಪರ್ಚರು.
ಸೊ ಕ್ಲಾರಿಟಿ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಇಷ್ಟ ಆಯ್ತು ನನಗೆ. ಇಂಡೋರ್ ಮತ್ತು ಔಟ್ಡೋರ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಕ್ಲಾರಿಟಿ ಫೋಟೋ ನಮಗೆ ಸಿಗುತ್ತೆ. ಇನ್ನೊಂದು ಫ್ರಂಟ್ ಕ್ಯಾಮ್ರಾ ಇದೆ, ಇದು ಅಂಡರ್ ಡಿಸ್ಪ್ಲೇ ಫ್ರಂಟ್ ಕ್ಯಾಮ್ರಾ. ನೋಡ್ತಾ ಇದ್ದೀರಾ, ನಮಗೆ ಇಲ್ಲಿ ಪಿಕ್ಸಲೇಟೆಡ್ಡಾಗಿ ಕಾಣ್ತಾ ಇದೆ ಡಿಸ್ಪ್ಲೇ. ಇದೊಂದು ರೀತಿ ಡಿಸ್ಪ್ಲೇ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ ಮತ್ತು ಅಂಡರ್ ಡಿಸ್ಪ್ಲೇ ಕ್ಯಾಮ್ರಾ ಅದ್ರ ಹಿಂದ್ಗಡೆ ಇದೆ. ಈ ಡಿಸ್ಪ್ಲೇ ಹಿಂದ್ಗಡೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಆಯಿತಾ. ಸೊ ಇದೊಂಥರ ಯುನೀಕ್ ಫೀಚರು. ಇದು ಬರೀ 4 ಮೆಗಾ ಪಿಕ್ಸೆಲ್ನ ಕ್ಯಾಮ್ರಾ. ಇದನ್ನು ನಾವು ಆ್ಯಕ್ಚುಲಿ ಕೌಂಟ್ ಮಾಡೋಂಗೇ ಇಲ್ಲ ಆಯಿತಾ. ಕ್ಲಾರಿಟಿ ಕೆಟ್ಟದಾಗಿದೆ. ಫ್ರಂಟ್ ಕ್ಯಾಮ್ರಾ ತೆಗೆದ್ರೆ ಹೆವಿ ಪ್ರೋಸೆಸ್ ಮಾಡುತ್ತೆ, ನಮಗೆ ಗೊತ್ತಾಗುತ್ತೆ, ಡೀಟೇಲ್ಸ್ ಕಾಣಲ್ಲ. ಏನಕ್ಕೆ ಅಂಡರ್ ಡಿಸ್ಪ್ಲೇ ಇರೋದ್ರಿಂದ. ಅಂದರೆ ಕ್ಯಾಮ್ರಾ ಮುಂದೆ ನಿಮಗೆ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಆಯಿತಾ. ನಾವು ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ಅದು ಬ್ಲ್ಯಾಕ್ ಆಗುತ್ತೆ, ಕ್ಯಾಮ್ರಾ ಸ್ವಲ್ಪ ಕಾಣಕ್ಕೆ ಶುರು ಆಗುತ್ತೆ. ಬಟ್ ಸ್ಟಿಲ್ ಅದ್ರ ಮುಂದೆ ನಮಗೆ ಡಿಸ್ಪ್ಲೇದು ಪಿಕ್ಸೆಲ್ಗಳು ಇರೋದ್ರಿಂದ ಕ್ವಾಲಿಟಿ ನಮ್ಗೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ಹೊರಗಡೆ ಇರುವಂಥ ಏನು ಕ್ಯಾಮ್ರಾ ಇದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಆಯಿತಾ. ಆ ಸ್ಯಾಂಪಲ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಓವರಾಲ್ ಕ್ಯಾಮ್ರಾ ಡೀಸೆಂಟ್ ಆಗಿದೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿರೋದು, ಇನ್ನೂ ಬೆಂಕಿ ಇರೋದೆಲ್ಲ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಒಟ್ಟಿಗೆ ಸುಮಾರಾಗಿದೆ ಕ್ಯಾಮ್ರಾ ಆಯಿತಾ. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ ಅಪ್ ಟು 8K 30 FPS 4K 60 FPS ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಈ ಹೊರಗಡೆ ಇರುವಂಥ ಕ್ಯಾಮ್ರಾ ಸೆಲ್ಫಿ ಕ್ಯಾಮ್ರಾ ಏನಿದೆ ಅದು 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಫ್ರಂಟ್ ಕ್ಯಾಮ್ರಾ ಹೊರಗಡೆ ಇರೋದು. ಒಳಗಡೆ ಇರುವಂಥ ಕ್ಯಾಮ್ರಾ ಬರೀ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ನಿಮ್ಗೆ ಇಷ್ಟ ಬಂದಂಗೆ ನೀವು ವಿಡಿಯೋನ ತಕ್ಕೋಬೋದು ಆಯಿತಾ. ಯೂಶ್ವಲಿ ಅವಾಯ್ಡ್ ಮಾಡಿ, ಈ ಒಂದು ಕ್ಯಾಮ್ರಾದಲ್ಲಿ ಸೆಲ್ಫಿ ತಗೊಳ್ಳೋದನ್ನು ಅವಾಯ್ಡ್ ಮಾಡಿ. ಇದನ್ನು ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಏನೋ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಬಿಟ್ಟು ಸೆಲ್ಫಿ ತಗೊಳ್ಳೋಕ್ಕಂತೂ ಅಲ್ಲ ಆಯಿತಾ. ಇನ್ನು ಈ ಒಂದು ಸ್ಮಾರ್ಟ್ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಕೇವಲ 4400 mAh ಕೆಪಾಸಿಟಿಯ ಬ್ಯಾಟ್ರಿ ಆಯಿತಾ. ಸೊ ತುಂಬ ದೊಡ್ಡ ಬ್ಯಾಟ್ರಿ ಏನಲ್ಲ. ಕೊಟ್ಟಿದ್ರೆ ದೊಡ್ಡದು ಇನ್ನೂ ಚೆನ್ನಾಗಿರ್ತಿತ್ತು, ಅಟ್ಲೀಸ್ಟ್ ಒಂದು 5000 ಕೊಡ್ಬೋದಾಗಿತ್ತು. ಇದು 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತೆ. ಈ ಪ್ರೈಸ್ ರೇಂಜಿಗೆ ಅದು ಕಡಿಮೆನೇ. ಮತ್ತು 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಗುತ್ತೆ ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಆಪ್ಷನ್ ಸಹ ನಮಗೆ ಸಿಗ್ತಾ ಇದೆ. ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಫೇಸ್ ಅನ್ಲಾಕ್ ಇದೆ ಮತ್ತು ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೊಟ್ಟಿದ್ದಾರೆ ಮತ್ತು ವೈಡ್ ವೈನ್ L1 ಸೆಕ್ಯೂರಿಟಿ ಸಹ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಈ ಫೋನಲ್ಲಿ ಆಂಡ್ರಾಯ್ಡ್ 14 ಬೇಸ್ ರನ್ ಆಗ್ತಿರುವಂಥ One UI 6.1 ಸಿಗ್ತಾ ಇರುವಂಥದ್ದು. ಸೊ ಯಾವುದೇ ಬೇಡದಿರುವಂಥ ಅಪ್ಲಿಕೇಶನ್ ಇಲ್ಲ, ಕ್ಲೀನಾಗಿದೆ, ತುಂಬ ಸ್ಮೂತಾಗಿದೆ. ಸ್ಯಾಮ್ಸಂಗ್ ಅವರು ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಇದರಲ್ಲಿ ಒಂದು ರೀತಿ ಈ ಫೋಲ್ಡಬಲ್ಗೆ ಈ One UIನ ತುಂಬ ಚೆನ್ನಾಗಿ ಕಸ್ಟಮೈಸ್ ಮಾಡಿದ್ದಾರೆ ಆಯಿತಾ. ಸೊ ನೀವು ಕ್ಯಾಮ್ರಾ ತೆಗೆಯೋ ಟೈಮಲ್ಲಿ ಒಂದು ಕಡೆ ಕ್ಯಾಮ್ರಾ ಬರ್ತಾ ಇನ್ನೊಂದು ಕಡೆ ನೀವು ಗ್ಯಾಲರಿಯನ್ನು ನೋಡಿಕೊಂಡು ಇಲ್ಲೇ ಕೆಳಗಡೆ ಫೋಟೋ ತೆಗೆಯೋ ರೀತಿ, ಒಂದು ರೀತಿ ಸೆಲ್ಫಿನೂ ಕೂಡ ತುಂಬ ಚೆನ್ನಾಗಿ ತಗೊಬೋದು. ಒಂಥರ ತುಂಬ ಇಂಟ್ರೆಸ್ಟಿಂಗಾಗಿ ಕಸ್ಟಮೈಸೇಷನ್ ಮಾಡಿದ್ದಾರೆ ಆಯಿತಾ. ಮಲ್ಟಿ ಟಾಸ್ಕ್ ಮಾಡೋದಂತೂ ಸೂಪರ್ ಈಸಿ ಅಂತ ಅನ್ಬೋದು. ಈ ಬ್ಯಾಕ್ ಕವರ್ ಜೊತೆಗೆ S Pen ಎಲ್ಲ ಬರುತ್ತಲ್ವ. ಸೊ ಆರಾಮಾಗಿ ನಾವು ಒಂದು ಸೈಡ್ ಏನೋ ವಿಡಿಯೋ ನೋಡ್ಕೊಂಡು ಇನ್ನೊಂದು ಸೈಡು ಇನ್ನೊಂದೇನೋ ಕೆಲಸವನ್ನು ಮಾಡಿಕೊಂಡು ನೋಟ್ ಗೀಟ್ ಮಾಡಿಕೊಂಡೆಲ್ಲ ನಾವು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇದರಲ್ಲಿ ಲಿಟ್ರಲಿ ಹೆವಿ ಗ್ಯಾಲಕ್ಸಿ AI ಫೀಚರ್ನೆಲ್ಲ ಕೊಟ್ಟಿದ್ದಾರೆ. ಕೆಲವೊಂದು ಎಕ್ಸ್ಕ್ಲೂಸಿವ್ ಗ್ಯಾಲಕ್ಸಿ AI ಫೀಚರ್ ಕೂಡ ನಮಗೆ ಸಿಗ್ತಾ ಇದೆ. ಮೊದಲನೇದಾಗಿ ನೋಟ್ ಅಸಿಸ್ಟ್ ಆಯಿತಾ. ಸೊ ನೀವೇನಪ್ಪ ಅಂದರೆ ನೀವು ಈ ನೋಟ್ ಅಪ್ಲಿಕೇಶನ್ ಒಳಗಡೆ, ಸ್ಯಾಮ್ಸಂಗ್ ನೋಟ್ ಅಪ್ಲಿಕೇಶನ್ ಒಳಗಡೆ ನೀವು ಆಡಿಯೋ ರೆಕಾರ್ಡನ್ನು ಮಾಡ್ಕೊಬೋದು. ಏನೋ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀರಾ ಅಥವಾ ಕ್ಲಾಸಲ್ಲಿದ್ದೀರಾ ಅಂತಂದರೆ ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಏನಾಗುತ್ತೆ ಅದು ಆಟೋಮೆಟಿಕ್ಕಾಗಿ ಟೆಕ್ಸ್ಟಿಗೆ ಟ್ರಾನ್ಸ್ಲೇಟ್ ಮಾಡುತ್ತೆ ಮತ್ತು ಸಮ್ಮರೈಸ್ ಕೂಡ ಮಾಡುತ್ತಾ ಆಯಿತಾ. ಸೊ ಹೆವಿ ಯೂಸ್ ಆಗುವಂಥ ಫೀಚರ್. ಮತ್ತು ನಿಮ್ಗೆ ಏನೋ ಒಂದು PDF ಡೌನ್ಲೋಡ್ ಮಾಡ್ಕೋತೀರ, ಅದು ಯಾವುದೋ ಬೇರೆ ಭಾಷೆಯಲ್ಲಿದೆ, ಡೈರೆಕ್ಟಾಗಿ ಒಂದು ನೋಟ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಬೇರೆ ಭಾಷೆಗೆ ಫುಲ್ PDF ಆಟೋಮೆಟಿಕ್ ಟ್ರಾನ್ಸ್ಲೇಟ್ ಮಾಡಿಬಿಡುತ್ತೆ. ಮತ್ತು ಡ್ರಾಯಿಂಗ್ ಅಸಿಸ್ಟು, ನೀವು S Pen ಮುಖಾಂತರ ಡ್ರಾ ಮಾಡ್ತಾ ಇದ್ದೀರಾ ಅಂದರೆ ನೀವೇನೋ ಡ್ರಾ ಮಾಡ್ತೀರಾ, ಅದು AI ಮುಖಾಂತರ ಚೆನ್ನಾಗಿ ಡ್ರಾ ಮಾಡಿರೋ ರೀತಿ ಮಾಡುತ್ತೆ ಆಯಿತಾ. ಟ್ರಾನ್ಸ್ಫಾರ್ಮ್ ಮಾಡಿಬಿಡುತ್ತೆ, ನಿಮ್ಮ ಸ್ಕೆಚ್ಚನ್ನ ಟ್ರಾನ್ಸ್ಫಾರ್ಮ್ ಮಾಡಿಬಿಡುತ್ತೆ. ಮತ್ತು ಚಾಟ್ ಅಸಿಸ್ಟ್ ಆಯಿತಾ. ಈ ಒಂದು ಚಾಟ್ ಅಸಿಸ್ಟು ಇದೀಗ ಇಮೇಲ್ಗೂ ಕೂಡ ಕೆಲಸವನ್ನು ಮಾಡುತ್ತೆ. ನೀವು ಥರ್ಡ್ ಪಾರ್ಟಿ ಇಮೇಲ್ಗೂ ಕೂಡ ಕೆಲಸವನ್ನು ಮಾಡುತ್ತೆ. ನೀವು ಜಸ್ಟ್ ಪ್ರಾಂಪ್ಟನ್ನು ಕೊಟ್ಟರೆ ಸಾಕು, ನನಗೆ ಈ ಇಮೇಲ್ ಬೇಕು ಅಂದರೆ ಅದೆಲ್ಲ ಕೊಟ್ಬಿಟ್ಟು ನಿಮ್ಮ ಹೆಸರಿಗೆ ಬ್ಲ್ಯಾಂಕ್ ಅಂದ್ಬಿಡುತ್ತೆ. ಮತ್ತು ಇಂಟರ್ಪ್ರಿಟರ್ ಆಯಿತಾ, ಡೈರೆಕ್ಟಾಗಿ ಲೈವ್ ಆಗಿ ಯಾರೋ ಬೇರೆ ಭಾಷೆಯವ್ರು ಏನೋ ಮಾತಾಡ್ತಿರ್ತಾರೆ ಅಂತ ಅಂದ್ಕೊಳ್ಳಿ, ನೀವು ನಿಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಈ ಫೋನ್ ಕೇಳಿಸ್ಕೊಂಡು ಅವ್ರ ಭಾಷೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಅವರು ಅಷ್ಟೇ, ಅವ್ರು ಮಾತಾಡಿದ್ದನ್ನು ನಿಮ್ಮ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಆ ರೀತಿಯಲ್ಲೂ ಕೂಡ ಇದು ಕೆಲಸವನ್ನು ಮಾಡುತ್ತೆ. ಮತ್ತು ಕೆಲವೊಂದು ಅಡಿಷ್ನಲ್ ಸರ್ಕಲ್ ಟು ಸರ್ಚ್ ಫೀಚರ್ನ ಈ ಒಂದು ಫೋನ್ಗೂ ಕೂಡ ಕೊಟ್ಟಿದ್ದಾರೆ. ಅದು ಏನಂದರೆ ಗೂಗಲ್ ಲೆನ್ಸ್ ಫೀಚರ್ ಕೆಲವೊಂದು. ಸೊ ನೀವು ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸೇಮ್ ಇದೇ ರೀತಿ ಹೋಮ್ ಸ್ಕ್ರೀನ್ ಲಾಂಗ್ ಪ್ರೆಸ್ ಮಾಡಿದ್ರೆ ನಿಮಗೆ ಲೈವ್ ಆಗಿ ಬೇರೆ ಭಾಷೆಯಲ್ಲಿರುವಂಥ ಬೋರ್ಡನ್ನು ನಿಮ್ಮ ಭಾಷೆಗೆ ಅದನ್ನು ಕನ್ವರ್ಟ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ
ಮ್ಯಾಥ್ಸ್ ಪ್ರಾಬ್ಲಮನ್ನು ನೀವು ಈ ಲೆನ್ಸ್ನ ಮುಖಾಂತರನೇ ಮ್ಯಾಥ್ಸ್ ಪ್ರಾಬ್ಲಮನ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಇನ್ನೊಂದೇನಪ್ಪ ಅಂತ ಅಂದರೆ ಪೋರ್ಟ್ರೇಟ್ ಸ್ಟುಡಿಯೋ ಅಂತ ಆಯಿತಾ. ಸೊ ಇದೇನಪ್ಪ ಅಂದರೆ ಬೆಂಕಿ ಐ ಫೀಚರು. ಇದು ನಮಗೆ ಗ್ಯಾಲರಿ ಒಳಗೆ ಸಿಗ್ತಾ ಇದೆ. ಅದರಲ್ಲಿ ಸ್ಕೆಚ್ ಟು ಇಮೇಜ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ. ನೀವು ಗ್ಯಾಲರಿಗೆ ಹೋಗ್ಬಿಟ್ಟು ನಿಮ್ಮ ಏನೋ ಒಂದು ಫೋಟೋ ಇರುತ್ತೆ, ಆ ಫೋಟೋ ಮೇಲ್ಗಡೆ ಈ ಸ್ಕೆಚ್ ಟು ಇಮೇಜನ್ನು ಹಾಕ್ಬಿಟ್ಟು ಏನೋ ಒಂದು ಡ್ರಾ ಮಾಡಿದ್ರೆ ಆ ಒಂದು ಪರ್ಟಿಕ್ಯುಲರ್ ಇಮೇಜನ್ನು ಆ್ಯಕ್ಚುಲಿ ಫೋಟೋದಲ್ಲಿ ಆ್ಯಡ್ ಮಾಡುತ್ತೆ ಮುಖಾಂತರ. ಬೆಂಕಿ ಫೀಚರ್ ಅನ್ನಿಸ್ತು ನನಗೆ. ಜೊತೆಗೆ ನೀವು ನಿಮ್ಮ ಫೋಟೋವನ್ನು ಒಂದು ರೀತಿ ಕಾರ್ಟೂನ್ ರೀತಿ ಜನ್ರೇಟ್ ಮಾಡ್ಕೊಬೋದು, ಸ್ಕೆಚ್ ರೀತಿ ಜನ್ರೇಟ್ ಮಾಡ್ಬೋದು. ಡಿಫ್ರೆಂಟ್ ಆಪ್ಷನನ್ನು ಇದೀಗ ಅವರು ಗ್ಯಾಲರಿ ಒಳಗೆ ಕೊಟ್ಟಿದ್ದಾರೆ. ನನಗದು ಹೆವಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಇನ್ನು ಇದನ್ನು ಬಿಟ್ಟರೆ ನೀವು ಜನರೇಟಿವ್ ವಾಲ್ಪೇಪರ್ಗಳನ್ನು, ಕಸ್ಟಮೈಸಬಲ್ ವಾಲ್ಪೇಪರ್ಗಳನ್ನು, ನಿಮ್ಮ ಶರ್ಟಿಗೆ ಬಟ್ಟೆಗೆ ಮ್ಯಾಚ್ ಆಗುವಂಥ ವಾಲ್ಪೇಪರ್ಗಳನ್ನ ಕೂಡ ನೀವು ಎ ಮುಖಾಂತರ ಜನ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಅನೇಕ ಒಳ್ಳೊಳ್ಳೆ ಎ ಐ ಫೀಚರ್ನ ಈ ಸಲ ಈ ಒಂದು ಫೋಲ್ಡಬಲ್ಗೆ ಇಂಟಿಗ್ರೇಟ್ ಮಾಡಿದ್ದಾರೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂತ ಅಂದರೆ ವೈಫೈ 6E ನಮಗೆ ಸಿಗ್ತಾ ಇರುವಂಥದ್ದು, ಬ್ಲೂಟೂತ್ 5.3 ಕೂಡ ಸಿಗ್ತದೆ. 18 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. NFC ಸಹ ನಮಗೆ ಒಂದು ಫೋನಲ್ಲಿ ಸಿಗ್ತಾ ಇದೆ. ಇದಿಷ್ಟು ಈ ಫೋನಿನ ಕೆಲವೊಂದು ಮೈನ್ ಫೀಚರ್ ಆಯಿತಾ. ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸು ಪ್ರತಿಯೊಂದು ಕೂಡ ನಮಗೆ ಸಿಗ್ತಾ ಇದೆ. ಬೆಂಕಿ ಫೋಲ್ಡಬಲ್ ಸ್ಮಾರ್ಟ್ಫೋನ್ ನಂಗೆ ಅನ್ನಿಸ್ತಂಗೆ ಇಲ್ಲಿಯವರೆಗೆ ಲಾಂಚ್ ಆಗಿರುವಂಥ ಒನ್ ಆಫ್ ದ ಬೆಸ್ಟ್ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಲೆ ಕೂಡ ಅದೇ ರೀತಿ ಇದೆ, 1,65,000. ಇದ್ರ ಜೊತೆಗೆ ಸ್ಯಾಮ್ಸಂಗ್ ಅವ್ರು ಏನೋ ಅಡಿಷ್ನಲ್ ಆಫರ್ ಎಲ್ಲ ಕೊಡ್ತಾ ಇದ್ದಾರೆ. 8,000 ಏನೋ ಬೋನಸ್ ಅಂತ ಅಪ್ಗ್ರೇಡ್, ಅಂದರೆ ಹಳೆಯ ಫೋನಿಗೆ ಅಡಿಷ್ನಲ್ 8,000 ಬೋನಸ್ ಎಕ್ಸ್ಚೇಂಜ್ ಮಾಡೋರಿಗೆ ಆಯಿತಾ. ನಂತರ HDFC ಬ್ಯಾಂಕ್ ಮೇಲೇನೋ 8,000 ಡಿಸ್ಕೌಂಟ್ ಅಂತೆ. ಮತ್ತು ಗ್ಯಾಲಕ್ಸಿ ಝಿ ಅಶ್ಯೂರೆನ್ಸ್ ಅಂತ 2 ಸಲ ಏನೋ ನಿಮ್ಮ ಸ್ಕ್ರೀನು ಅಥವಾ ಯಾವುದೋ ಒಂದು ಪಾರ್ಟನ್ನು ರೀಪ್ಲೇಸ್ ಮಾಡಿಕೊಡ್ತಾರಂತೆ. ಅದು ನೀವು ಸ್ಟಾರ್ಟಿಂಗೇ ಬುಕ್ ಮಾಡಿ ತೊಗೊಳ್ಳೋರಿಗೆ ಮಾತ್ರ, ಪ್ರೀ ಬುಕ್ ಮಾಡೋರಿಗೆ ಮಾತ್ರ 999 ರೂಪಾಯಿಗೆ ಈ ಒಂದು ಇನ್ಶೂರೆನ್ಸ್ ಕೊಡುತ್ತೆ, ಅಶ್ಯೂರೆನ್ಸ್ ಸಿಗುತ್ತೆ ನಿಮಗೆ. ಸೊ ಈ ನಾರ್ಮಲಿ 15,000 ಇರುತ್ತೆ. ಸೊ ಇವರು ಬರೀ 999 ರೂಪಾಯಿಗೆ ಪ್ರೀ ಬುಕ್ ಮಾಡೋರಿಗೆ ಕೊಡ್ತಾ ಇದ್ದಾರೆ ಫ್ರೀಯಾಗಿ. ಸೊ ಇದರ ಜೊತೆಗೆ ಲಾಂಚ್ ಆಗಿರುವಂಥ ಈ ಒಂದು ಗ್ಯಾಲಕ್ಸಿ ವಾಚ್ ಇದೆ ಅಲ್ವಾ. ಸೊ ಆ ಒಂದು ವಾಚಿಗೆ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಸಿಗುತ್ತೆ. 18,000 ಏನೋ ಡಿಸ್ಕೌಂಟ್ ಆಗುತ್ತಂತೆ ವಾಚ್ನ ಇದರ ಜೊತೆಗೆ ತೊಗೋತಾ ಇದ್ದೀರಾ ಅಂದರೆ. ಬಟ್ ನೋಡಿ ಆಯಿತಾ, 1,65,000 ಅಂದರೆ ಹಿಂಗೆ ಕಡಿಮೆ ಅಲ್ಲ ಆಯಿತಾ. ಅಷ್ಟು ಕೊಟ್ಟು ತೊಗೋಬೋದಾ ಅಂತ ಕೇಳ್ತಾ ಇದ್ದೀರಾ ಅಂದರೆ ವೆಯ್ಟ್ ಮಾಡಂಗನ್ನಿಸ್ದಂಗೆ ಅಷ್ಟೊಂದು ಕೊಡುವಂಥದ್ದು ಪರ್ಸೆಂಟ್ ನಾನಾಗಿದ್ದರೆ ಯೋಚನೆ ಮಾಡ್ತಾಯಿದ್ದೆ. ನಿಮ್ಮ ಹತ್ರ ಅಷ್ಟು ದುಡ್ಡಿದೆ ಅಂದರೆ ತಗೊಳ್ಳಿ, ನಾನೇನು ಹೇಳೋದಕ್ಕೂ ಅಲ್ಲ. ಬಟ್ 1,65,000 ಕೊಟ್ಟು ಫೋಲ್ಡಬಲ್ ತೊಗೋಬೇಕಾ, ನೀವು ಡಿಸೈಡ್ ಮಾಡ್ಕೊಳ್ಳಿ. ಸೊ ಬೆಂಕಿ ಫೋನ್ ಮಾತ್ರ ಟೆಕ್ನಾಲಜಿ ವೈಸು ಬೆಂಕಿ ಇದೆ. ಬೆಲೆ ನನಗೆ ಜಾಸ್ತಿ ಆಯಿತು ಆಯಿತಾ. ಅಂದರೆ ನಾನು ಕೊಟ್ಬಿಟ್ಟು ತೊಗೊಳ್ಳೋಷ್ಟು ಜಾಸ್ತಿ ಆಯಿತು ಅಂತ. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ತೊಗೋಬೋದಾಯ್ತಾ. ಒಟ್ಟಿಗೆ ಫೋನ್ ಮಾತ್ರ ಸೂಪರ್ ಆಗಿದೆ ಆಯಿತಾ. ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಯುನೀಕ್ ಆಗಿದೆ. ಗ್ಯಾಲಕ್ಸಿ ಎ ಫೀಚರ್ ಜೊತೆಗೆ ಬರ್ತಾ ಇದೆ. ಸೊ ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು, ಈ ಫೋನ್ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.